सभी को मेरा नमस्कार। आज के इस लेक्चर सीरीज़ के प्रमुख वक्ता श्री वसंत जी गेड़ियर और श्री रोहित जी चक्रतीर्थ जी, सभी प्रबुद्ध भारत के कार्यकर्ते और धर्मस्थल के भक्तगण, ಇವತ್ತ ಧರ್ಮಸ್ಥಳ ಬದಲು ಅಪಪ್ರಚಾರ ನಾವು ಕೇಳ್ಕೋತ ಬಂದಿದ್ದೀವಿ. ಮತ್ತು ಜನರಲಿ ಒಂದು ಸ್ಟೇಟ್ಮೆಂಟ್ ಆಗ್ತದೆ, ಒಂದು ಸುಳ್ಳು ಒಂದು 100 ಸರ್ತಿ ಹೇಳಿದರೆ ಅದು ಸತ್ಯ ಅಂತ ಅನ್ಸಕ್ಕೆ ಚಾಲೂ ಆಗ್ತದೆ. ಆ ಸುಳ್ಳು ಸತ್ಯ ಅಂತ ಮಾಡಬೇಕಾದ್ರೆ ನನ್ನಂಥ ಇಂಥವ್ರು ನಮಗೆ ವಸಂತಜಿ ಅವರು ಮತ್ತು ರೋಹಿತ್ ಜಿ ಅಂಥವರು ನಮಗೆ ಕ್ರೂಸೈಡರ್ಗಳು ಬೇಕಾಗ್ತಾರೆ. ಯಾಕಂದರೆ ಯಾವ ಪ್ರಕಾರ ಅದು ಸುಳ್ಳು ಹಬ್ಬ ಆಕತ್ತೈತಿ ಅದು ನೋಡಿದ್ರೆ ನನ್ನ ಲೆಕ್ಕಲೆ ಅಂಥ ವ್ಯಕ್ತಿತ್ವ ಅಂಥ ಕೆಲಸ ಮಾಡೋಕ್ಕೆ ಸಾಧ್ಯ ಐತಿ ಅಂತ ಕ್ವಶನ್ ಬರ್ತೈತಿ. ಸೊ ಈ ಸಂದರ್ಭನ್ಯಾಗ ಧರ್ಮ ವಿರುದ್ಧ ಅಧರ್ಮದ ಏನು ಸಂಘರ್ಷ ನಡೆದೈತಿ ಆ ಸಂಘರ್ಷದ ಇವರು ವಾರಿಯರ್ ಅಂತ ನಾನು ಇಚ್ಛಾಪಡ್ತೀನಿ. ಇಂಥ ವಾರಿಯರ್ ಇದ್ದರೆ ಸುಳ್ಳು ಸತ್ಯ ಮಾಡೋಕ್ಕೆ ನಾವು ಸಾಧ್ಯ ಆಗ್ಬೋದು. ಮತ್ತೇನಿದು ಶ್ಯಾಡೋ ಗೇಮ್ಸ್ ಅಂತೇನು ಟೈಟಲ್ ಕೊಟ್ಟಾರೆ ಈ ಪುಸ್ತಕದ, ಈ ಪುಸ್ತಕ ಅಂತೂ ಇಟ್ಸ್ ವೆರಿ ಮಚ್ ವೆಲ್ಕಮ್. ಯಾಕಂದ್ರೆ ಸತ್ಯ ನಾವು ಹುಡುಕಾಡೋಕ್ಕೆ ಪ್ರಯತ್ನ ಮಾಡಕತ್ತೀವಿ. ಬಟ್ ಇಷ್ಟಕ್ಕೆ ಸಾಕು ಆಗಲಿಕ್ಕಿಲ್ಲ. ಮುಂದಿನ ಬುಕ್ ನನ್ನ ಲೆಕ್ಕಲೆ ಶ್ಯಾಡೋ ವಾರ್ ಅಂತ ಬರಬೇಕು. ಯಾಕಂದ್ರೆ ವಾರ್ ಅಗೇನ್ಸ್ಟ್ ಅಧರ್ಮ ತತ್ವಗಳು ಏನದಾವ ನಾವು ಮಾಡಲಿಕ್ಕೆ ಬೇಕಂತ ಅನಿಸ್ತೈತಿ. ನಮ್ಮ ಧರ್ಮನ ರಕ್ಷಣೆ ಮಾಡಬೇಕಂದ್ರೆ ಅವ್ರ ಜೊತೆ ನಾವು ಕಠೋರ ಕಾರ್ಯವಾಹಿ ಮಾಡಬೇಕಾಗ್ತೈತಿ. ಅದಕ್ಕೆ ಸತ್ಯ ಹೊರಗೆ ಬರ್ಬೇಕಂದ್ರೆ ಇಂಥ ವಾರಿಯರ್ಸ್ ನಮಗೆ ಬೇಕು. ಧರ್ಮಸ್ಥಳ ಏನೈತಿ ಅಲ್ಲಿ ಬಹಳಷ್ಟು ಎಕ್ಸ್ಟ್ರಾರ್ಡಿನರಿ ಪವರ್ ಇದಾವಂತ ಅನ್ಸುತ್ತೆ. ನನಗೆ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಫ್ ಲಾಸ್ಟ್ 50 ಇಯರ್ಸ್ ಐತಿ. ಶ್ರೀ ಮಂಜುನಾಥ ಸ್ವಾಮಿ ಆಗಲಿ, ಅನ್ನಪ್ಪ ಸ್ವಾಮಿ ಆಗಲಿ, ಅಲ್ಲಿ ದೈವ ಶಕ್ತಿಗಳು ಏನಿದಾವ, ಮತ್ತು ಚಂದ್ರನಾಥ ಸ್ವಾಮಿ, ಇವು ಎಲ್ಲ ಕುಡ್ಕೊಂಡು ಕೆಸ ಆ ಕ್ಷೇತ್ರಕ್ಕೆ ಒಂದು ಧರ್ಮಸ್ಥಾನ ಅಂತ ಬರೋಕ್ಕೆ ಸಾಧ್ಯ ಆಗೈತೆ ಅಂತ ಅನಿಸುತ್ತೆ. ನಂದು 50 ವರ್ಷ ಆ ಕ್ಷೇತ್ರದ ಸಂಪರ್ಕ. ನಾವು 11ನೇ ವಯಸ್ಸಿನಾವಿದ್ನಿ, ಅವಾಗಿಂದ ಆ ಕ್ಷೇತ್ರಕ್ಕೆ ಹೋಗೋ ಬರೋದು, ಆ ಕ್ಷೇತ್ರದಲ್ಲಿ ಏನು ನಡೆದಿದೆ. ವೀರೇಂದ್ರ ಹೆಗಡೆಜಿ ಅವರು ನಮ್ಮ ಇನ್ಸ್ಪಿರೇಷನ್ ಫ್ಯಾಕ್ಟರ್. ನಮ್ಮ ಭವಿಷ್ಯನಾಗ ನಾವು ಇವತ್ತು ಏನಿದೇವಿ ಅವ್ರ ಇನ್ಸ್ಪಿರೇಷನ್ ಸಲುವಾಗಿ ನಾವು ಇವತ್ತು ದೇವಿ ಅಂತ ನನಗೆ ಪೂರಾ ವಿಶ್ವಾಸ ಐತಿ. 800 ವರ್ಷದ ಹಳೆ ಇತಿಹಾಸ, 21 ಪೀಳಿಗೆಗಳು ಅಲ್ಲಿ ಸೇವಾ ಕೊಟ್ಟಿದ್ದಾರೆ ಕ್ಷೇತ್ರಕ್ಕೆ. ಅದಷ್ಟೇ ಅಲ್ಲ, ವೀರೇಂದ್ರ ಹೆಗಡೆಜಿ ಅವರು 21ನೇ ವಯಸ್ಸಿನಲ್ಲಿ ಅವ್ರಿಗೆ ಆ ಕ್ಷೇತ್ರದ ಧರ್ಮಾಧಿಕಾರಿ, ಅವರು ರೆಸ್ಪಾನ್ಸಿಬಲ್ ಪರ್ಸನ್ ಅಂತ ಡಿಕ್ಲೇರ್ ಆಗ್ತಾರೆ. 21 ವಯಸ್ಸು ಬರೇ ಇಮ್ಯಾಜಿನ್ ಮಾಡಿ. ಜಸ್ಟ್ ಕಾಲೇಜ್ನಾಗಿಂದ ಹೊರಗೆ ಬಂದಿರಬೇಕು. ಅಕ್ಟೋಬರ್ 1968 ಅವ್ರಿಗೆ ಅದು ಜವಾಬ್ದಾರಿ ಬಂತು. 57 ವರ್ಷ ಡೆಡಿಕೇಟೆಡ್ ಸರ್ವಿಸ್. ಯಾವ ನಮೂನೆ ಧರ್ಮಸ್ಥಳ ಡೆವಲಪ್ ಆಗಿದೆ, ಧರ್ಮಸ್ಥಳ ಜೊತೆ ನಮ್ಮ ರಾಜ್ಯದಲ್ಲಿ ಸಾಮಾಜಿಕ ಪರಿವರ್ತನೆ ಆಗೈತಿ, ಅದು ನೋಡಿದ್ರೆ ನಮಗೆಲ್ಲರಿಗೂ ಆಶ್ಚರ್ಯ ಆಗ್ತೈತಿ. ಮತ್ತು ಭಾರತ ಸರ್ಕಾರ ನಾವು ಇವತ್ತು ನೆನೆಸಬೇಕು. ಯಾಕಂದ್ರೆ ಅವ್ರಿಗೆ 2 ಸರ್ತಿ ಗೌರವ ಮಾಡಿದರು. ಪದ್ಮಭೂಷಣ್ ಅಂತ ಮಾಡಿದರು, 1-2 ವರ್ಷ ನಂತರ ಪದ್ಮವಿಭೂಷಣ್ ಅಂತ ಪದವಿ ಕೊಟ್ಟರು. ಅಂದ್ರೆ ಹಂಗೇನು ಕೊಡೋಕ್ಕೆ ಸಾಧ್ಯ ಇಲ್ಲಲ್ಲ. ಸರ್ಕಾರದ ಇಷ್ಟು ದೊಡ್ಡ ಯಂತ್ರ ಇದೆ, ಅವ್ರದ್ದೆಲ್ಲ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಆದ ನಂತರ ಇಂಥ ದೊಡ್ಡ ಪ್ರಶಸ್ತಿ ಕೊಡೋಕ್ಕೆ ಸಾಧ್ಯ ಆಗ್ತೈತೆ ಅಂತ ಅನಿಸ್ತದೆ. ಧರ್ಮಸ್ಥಳದ ವಿಶೇಷ ನನ್ನ ಲೆಕ್ಕಲಿ ವಿಷನ್ ಮಿಷನ್ ಸ್ಟೇಟ್ಮೆಂಟ್ ಅಂತ ಏನಂತೀವಿ, ಅವ್ರ ಹಳೆಯ ಪರಂಪರಾನಾಗ ಏನು ಬಂದೈತಿ, 4 ಥರದ್ದು ದಾನಗಳು ಭಾಳ ಶ್ರೇಷ್ಠ ಅಂತ. ಆ ಕ್ಷೇತ್ರಕ್ಕೆ ಯಾರು ಬರ್ತಾರ, ಇವು 4 ಥರದ್ದು ದಾನದ್ದು ಲಾಭ ಆಗಬೇಕಂತ ಅವ್ರ ಪೂರ್ವಜರು ಅವ್ರಿಗೆ ಹೇಳ್ಕೊತ ಬಂದ್ರು. ಎಲ್ಲಕ್ಕಿಂತ ಮೊದಲೇ ದಾನ ಅಂದ್ರೆ ಅನ್ನದಾನ. ಆ ಕ್ಷೇತ್ರಕ್ಕೆ ಯಾರು ಹೋಗ್ತಾರೋ ಅವ್ರು ಯಾರೂ ಉಪವಾಸ ಹೋಗೋಂಗಿಲ್ಲ. ಅವ್ರಿಗೆ ಅಲ್ಲಿ ಇರ್ಲಿಕ್ಕೆ ವ್ಯವಸ್ಥೆ ಭಾಳ ಹೈ ಲೆವೆಲ್ ಇರ್ಲಿಕ್ಕೆ ವ್ಯವಸ್ಥೆ ಆಗ್ತದೆ, ಎಲ್ಲ ನಿಶುಲ್ಕ. 1 ಲಕ್ಷ ಜನ ಅಲ್ಲಿ ಪ್ರಸಾದ ತಗೊಳ್ಳೋದು ವ್ಯವಸ್ಥೆ ದಿವಸ ಆಗ್ತೈತೆ ಅಂದ್ರೆ ವಿಚಾರ ಮಾಡಿರಿ. ನಾವು ಇದೇ ಹಾಲ್ನಾಗ 5,000 ಮಂದಿಗೆ ಊಟ ಹಾಕ್ಬೇಕಂದ್ರೆ 10 ಸರ್ತಿ ವಿಚಾರ ಮಾಡ್ಬೇಕು ಪ್ರಶ್ನೆ ಬರ್ತದೆ. ದಾನ ರೂಪದಲ್ಲಿ ಅಲ್ಲಿ ಭರ್ಪೂರ್ ಸಾಮಗ್ರಿ ಬರ್ತದೆ. ಅದರ ಅಕೌಂಟಬಿಲಿಟಿನೂ ಭಾಳ ಅಪ್ ಟು ದ ಹೈಯೆಸ್ಟ್ ಲೆವೆಲ್ ಆಫ್ ಅಕೌಂಟಬಿಲಿಟಿ. ನಾವು ಒಮ್ಮೆ ಹೋದಾಗ ಅಲ್ಲಿ 1 ಟ್ರಕ್ ಲೋಡ್ ಟೊಮ್ಯಾಟೊ ಬಂತು, 1 ಟ್ರಕ್ ಲೋಡ್ ಕುಂಬಳಕಾಯಿ ಬಂತು. ನಾವು ಅದರ ಏನು ಮಾಡ್ತೀವಿ, 1 ಟ್ರಕ್ ಲೋಡ್ ಎಲ್ಲಿ ಕಪ್ಸೋರು ನಾವು. ಅಲ್ಲಿ ಹಂಗಿಲ್ಲ, ಅಲ್ಲಿ ಸಿಸ್ಟಮ್ ಇಮಿಡಿಯೇಟ್ಲಿ ಟೊಮ್ಯಾಟೊ ಮತ್ತು ಕುಂಬಳಕಾಯಿ ಎಲ್ಲ ಕನ್ವರ್ಟ್ ಆಗಿ ಚಟ್ನಿ ಆಗಿ ಕನ್ವರ್ಟ್ ಆಗಿಬಿಟ್ಟು. ಯಾವ ನಮೂನೆ ಮ್ಯಾನೇಜ್ಮೆಂಟ್, ಎಷ್ಟು ಮೆಟಿಕ್ಯುಲಸ್ ಮ್ಯಾನೇಜ್ಮೆಂಟ್, ಎಷ್ಟು ಟ್ರಾನ್ಸ್ಪರೆನ್ಸಿ ಮ್ಯಾನೇಜ್ಮೆಂಟ್ನಲ್ಲಿ ಎಲ್ಲಿ ಮಾಡೋಕ್ಕೆ ಸಾಧ್ಯತೆ ಇಲ್ಲ. ಇಂಥ ಹೊಲಸು ಕೆಲಸ ಮಾಡೋಕ್ಕೆ ಸಾಧ್ಯತೆನಾ, ಇದು ಒಂದು ವಿಚಾರ. ನೆಕ್ಸ್ಟ್ ಅಲ್ಲಿ ಅಕೊಮೊಡೇಷನ್ ಸೆಂಟರ್ಸ್. ನನಗೆ ಸಮಯ ಬರೀ 5 ನಿಮಿಷ ಐತೆ ಅಂದ್ಕೊಂಡು ನಾವು ಫಾಸ್ಟ್ ಮುಗಿಸೋಕೆ ಪ್ರಯತ್ನ ಮಾಡ್ತೀನಿ. ಅಲ್ಲಿ ನೆಕ್ಸ್ಟ್ ಅಕೊಮೊಡೇಷನ್ ಸೆಂಟರ್ಸ್ ವರ್ಲ್ಡ್ ಕ್ಲಾಸ್ ಅಷ್ಟೇ ಅಲ್ಲ, ಆಕ್ಯುಪೆನ್ಸಿ ರೇಟ್ 150%. ನಮ್ಮ 5 ಸ್ಟಾರ್ ಹೋಟೆಲ್ಗಳ್ನಾಗ 60%, 70% ಆಕ್ಯುಪೆನ್ಸಿ ರೇಟ್ ಆದರೆ ದೊಡ್ಡ ಮಾತಾಯ್ತು.
ಆಕ್ಯುಪೆನ್ಸಿ ರೇಟ್ ಅಂದರೆ ಒಂದು ರೂಮ ದೀಡ್ ಟೈಮ್ ರೋಟೇಟ್ ಆಗ್ತೈತದು, ಅಂದರೆ ದೀಡ್ ಮಂದಿಗೆ ಬೆನಿಫಿಟ್ ಆಗ್ತೈತದು. 6 ಲೆವೆಲ್ನಾಗ ಅಲ್ಲಿ ಮ್ಯಾನೇಜ್ಮೆಂಟ್ ನನ್ನ ಲೆಕ್ಕಲೆ ಒಂದು 2-3 ಸಾವಿರ ಖೋಲಿಗಳು, ಆ 2-3 ಸಾವಿರ ಖೋಲಿಗಳು ರೋಟೇಟ್ ಆಗಬೇಕು, ದಿವ್ಸನಾಗ ದೀಡ್ ಟೈಮ್ ರೋಟೇಟ್ ಆಗ್ಬೇಕಂದ್ರೆ ಕ್ಲೀನ್ಲಿನೆಸ್ ಮೇಂಟೈನ್ ಆಗಬೇಕು. ಅಲ್ಲಿ ಹೋದರೆ ಯಾವಾಗ ನೋಡಿದಾಗ ಹೈಜೀನಿಕ ಕ್ಲೀನ, ಅಂದರೆ ಈ ಒಳ್ಳೆ ಮ್ಯಾನೇಜ್ಮೆಂಟ್ ಅದವ್ರು ಇಂಥ ಕೆಲಸ ಮಾಡೋಕ್ಕೆ ಸಾಧ್ಯತೆನಾ. ಅದೇ ಥರ ವಿದ್ಯಾದಾನ ಅಂತ ನೆಕ್ಸ್ಟ್ ದಾನ ಅವ್ರದ್ದು, ಅಲ್ಲಿದು ವಿಶೇಷ ವಿಷನ್ ಮಿಷನ್ ಸ್ಟೇಟ್ಮೆಂಟ್. ವಿದ್ಯಾದಾನ ಸಮಯದಲ್ಲಿ ನನ್ನ ಲೆಕ್ಕಲೆ 1970s 80s ಮೊದಲೇ ಸಾಲಿ ಚಾಲೂ ಆಗಿರಬೇಕು. 1970s 80s ಸಾಲಿ ಚಾಲೂ ಆಗಿ ಇವತ್ತು ನೋಡಿದರೆ ಒಂದು ದೊಡ್ಡ ಯೂನಿವರ್ಸಿಟಿ. ವಿವಿಧ ಸ್ಕಾಲರ್ಶಿಪ್ ಸ್ಕೀಮ್ಗಳಲ್ಲಿ ಗರೀಬ್ ವಿದ್ಯಾರ್ಥಿಗಳಿಗೆ ಅವರು ಸಹಕಾರ ಮಾಡಿ ಕೆಲಸ ಅವ್ರಿಗೆ ಒಂದು ಲೆವೆಲ್ಗೆ ತರೋ ಪ್ರಯತ್ನ ಮಾಡಿದ್ದಾರೆ. ಯಾಕಂದ್ರೆ ಹಳೆ ಕಾಲನಾಗ ನಾವು ನೋಡ್ತೀವಿ ಅದೆಲ್ಲ ಕಾಡು ಜಮೀನು, ಅದೆಲ್ಲ ಇವತ್ತು ಒಂದು ಸ್ವಲ್ಪ ಡೆವಲಪ್ಮೆಂಟ್ ಆಗಿದೆ ಅಂದ್ಕೊಳ್ಳೆ, ರಸ್ತೆ ಆಗಿದೆ, ರೋಡ್ ಬಾಕಿದೆಲ್ಲ ಏರೋಪೋರ್ಟ್ಸ್ ಅದು ಎಲ್ಲ ಆಗಿದೆ, ಇಂಡಸ್ಟ್ರೀಸ್ ಬಂದಿದ್ದಾವೆ, ಮಂಗಳೂರೆಲ್ಲ ಡೆವಲಪ್ ಆಗಿದೆ. ಅಂದರೆ ಆ ಕಾಲನಾಗ ಇಮ್ಯಾಜಿನ್ ಮಾಡಿರಿ 60s 70s ಕಾಲನಾಗ ಅಲ್ಲಿ ಏನು ವ್ಯವಸ್ಥೆ ಇತ್ತು. ಅಂಥ ಸಮಯದಲ್ಲಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಮಾಡಿ ಅಲ್ಲೆಲ್ಲರಿಗೂ ಒಂದು ಸಮಾಜ ಪರಿವರ್ತನದ ಒಂದು ಕೆಲಸ ಮಾಡಿದ್ದಾರೆ ಅಂತ ನನಗೆ ಅಂತಲ್ಲಿ ಅನಿಸ್ತತಿ. ಇವತ್ತು ಯೂನಿವರ್ಸಿಟಿ ಕೂಡ ಆಗಿದೆ ಅಲ್ಲಿ. ಅದೇ ಥರ ನೆಕ್ಸ್ಟ್ ದಾನ್ ಅಂದರೆ ಔಷಧ ದಾನ್ನಲ್ಲಿ ಅವ್ರು ಏನು ಕೆಲಸ ಮಾಡಿದ್ದಾರೆ ಅದು ನೋಡಿದರೆ ಇವತ್ತು SDM ಹಾಸ್ಪಿಟಲ್, SDM ಡೆಂಟಲ್ ಕಾಲೇಜ್, SDM ಡೆಂಟಲ್ ಕಾಲೇಜ್ ನನ್ನ ಲೆಕ್ಕಲೆ ನನ್ನ ಇಂಡಿಯಾನಾಗ ಒನ್ ಆಫ್ ದ ಬೆಸ್ಟ್ ಡೆಂಟಲ್ ಕಾಲೇಜಸ್. ಅಲ್ಲಿ ಕೂಡ ಪ್ಲಾಸ್ಟಿಕ್ ಸರ್ಜರಿ ಕ್ಯಾಂಪ್ಸು ಮತ್ತು ಇತರನಾಗ ಸಾವಿರಾರು ಜನರಿಗೆ ಪ್ಲಾಸ್ಟಿಕ್ ರೀಕನ್ಸ್ಟ್ರಕ್ಷನ್ ಸರ್ಜರಿಗಳು ಅಲ್ಲಿ ಆಗಿಕೆ ಸಹ ಸಮಾಜ ಸೇವಾ ಅಲ್ಲಿ ಆ ಪ್ರಕಾರ ಅಲ್ಲಿ ಮಾಡಿದ್ದಾರೆ. ಹಾಸ್ಪಿಟಲ್ನಲ್ಲಿ ಕೂಡ ನನ್ನ ಲೆಕ್ಕಲೆ ಹೇಳುವ ಅವಶ್ಯಕತೆ ಇಲ್ಲ, ಆ ನಮೂನೆ ಕೆಲಸ ಆಗಿದೆ. ವಿಶೇಷವಾಗಿ ಅವ್ರ ಕಡೆ ನನ್ನ ಲೆಕ್ಕಲೆ 3-4 ಆಯುರ್ವೇದಿಕ್ ಕಾಲೇಜ್ ನಡೆಸ್ತಾರೆ ಅವರು. ಉಜಿರಿನಲ್ಲಿ ಒಂದು ಐತೆ ಅಂತ ಅನಿಸುತ್ತೆ, ಹಸನ್ನಲ್ಲಿ ಇದೆ, ಬೆಂಗಳೂರಿನಲ್ಲಿ ಇದೆ, ಮತ್ತು ನನ್ನ ಲೆಕ್ಕಲೆ ನಮ್ಮ ಹಾಸನ್, ಬೆಂಗಳೂರು, ಉಡುಪಿನಲ್ಲಿ ಒಂದು 4-5 ಕಡೆ ಆಯುರ್ವೇದಿಕ್ ಕಾಲೇಜ್. ಅಂದರೆ ಅವ್ರದ್ದು ವಿಚಾರ ಏನು, ನಮ್ಮ ಭಾರತೀಯ ವೈದ್ಯಕೀಯ ಇದು ಸಿಸ್ಟಮ್ನ ಡೆವಲಪ್ ಮಾಡುವಂಥ ಸಿಸ್ಟಮ್. 4 ಕಡೆ ಆಯುರ್ವೇದಿಕ್ ಕಾಲೇಜ್ ಅವರು. ಅದೇ ಥರ ಅವ್ರ ನೇಚುರೋಪತಿ ಕಾಲೇಜ್ ಏನೈತಿ, ಇಟ್ ಈಸ್ ದ ಬೆಸ್ಟ್ ಇನ್ ದ ಕಂಟ್ರಿ ಅಂದ್ಕೊಳ್ಳಿ. ಈ ನಮೂನೆ ಈಸ್ ಕನೆಕ್ಟೆಡ್ ಟು ದ ಏನ್ಷಂಟ್ ಟ್ರೆಡಿಷನ್ಸ್ ಆ್ಯಂಡ್ ಸಿಸ್ಟಮ್ಸ್. ಅದು ಭಾಳ ಮಹತ್ವದೈತಿ. ಅಂಥ ಮನುಷ್ಯ ಒಂದು ಕೆಟ್ಟ ಕೆಲಸ ಮಾಡೋಕ್ಕೆ ಸಾಧ್ಯ ಇದೆಯಾ, ಆ ಅಂಥ ಸಂಸ್ಥಾ ವತಿಯಿಂದ ಏನಾದರೂ ಕೆಟ್ಟ ಆಗಕ್ಕೆ ಸಾಧ್ಯ ಐತೆನಾ, ಇದು ವಿಚಾರ ಮಾಡುವಂಗೆ. ನೆಕ್ಸ್ಟ್ ಬಂತು ಅಭಯದಾನ. ಅಭಯದಾನನಲ್ಲಿ ನಾವು ನೋಡಿದರೆ ಬಹಳಷ್ಟು ಫ್ಯಾಮಿಲಿ ಡಿಸ್ಪ್ಯೂಟ್ಸ್, ಅಂತಮ್ಮದೇರ ನ್ಯಾಯಗಳು. ಬೆಳಗಾವಿನಲ್ಲಿನ ನಮ್ಗೆ ಗೊತ್ತಿದ್ದಿದ್ದು ಪರಿವಾರನಾಗ 4-5 ಫ್ಯಾಮಿಲಿ ಡಿಸ್ಪ್ಯೂಟ್ಸ್ ಅಲ್ಲಿ ಹೋಗಿ ಕೇಸ್ ರಿಸಾಲ್ವ್ ಆಗಿದ್ದಾವೆ. ಅಂದ್ಕೂಳೆ ಅವ್ರು ಆ ನಮೂನೆ ನೀವು ಅನ್ಸಬೇಡ್ರಿ, ಜಗಳ ಮಾಡಬೇಡ್ರಿ, ಒಂದು ಲೆವೆಲ್ನಾಗ ಬೆಳ್ಕೋರಿ ಅಂತಿದ್ದು. ಆದ ನಂತರ ಅಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಸ್ 1980ದಿಂದ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಸ್ ಅಲ್ಲಿ ಪ್ರಾರಂಭ ಆಯಿತು. ಆದರೆ ಭಾರತ ಸರ್ಕಾರ ಈಗ ನನ್ನ ಲೆಕ್ಕಲೆ ಒಂದು 10-15 ವರ್ಷ ಸ್ಕಿಲ್ ಡೆವಲಪ್ಮೆಂಟ್ ಮಿನಿಸ್ಟ್ರಿನ ಮಾಡಿದ್ರು. ಆದರೆ ಅವ್ರು 1980ಸ್ನಾಗ ಸ್ಕಿಲ್ದ ಮಹತ್ವ ಅವ್ರು ಕಂಡು ಹಿಡ್ಕೊಂಡಿದ್ರು ಅಂತ ಅನಿಸ್ತೈತೆ. ಅದರಿಂದ ಭಾಳಷ್ಟು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಸ್ ಮಾಡಿದ್ರು. ಅದರದ್ದು ಆಫ್ಶೂಟ್ ಐ ವುಡ್ ಸೇ ದ್ಯಾಟ್ ಇಟ್ ಈಸ್ ದ ಡೆವಲಪ್ಮೆಂಟ್ ಆಫ್ ಸ್ವಸಹಾಯ ಗ್ರೂಪ್ಸ್ ಅವರ ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಸಂಘ. ಇದರದ್ದು ವಿಶೇಷ ಮಾತನ್ನ ಹೇಳ್ತೀನಿ. ಬೆಳಗಾವಿ ತಾಲೂಕಿನಾಗ ನಾವು ಸರ್ವೆ ಮಾಡ್ತಾ ಇದ್ದು 10,000 ಸಣ್ಣ ಸಂಘಗಳು ಅದಾವೆ. 10,000 ಸಂಘ. 10,000 ಸಂಘನಲ್ಲಿ 8 ಸದಸ್ಯರು ಅಂತ ಹೇಳಿದ್ರೆ 80,000 ಜನ ಡೈರೆಕ್ಟ್ಲಿ ಗ್ರಾಮ ಅಭಿವೃದ್ಧಿ ಸಂಘ ಜೊತೆ ಸಂಪರ್ಕನಲ್ಲಿ ಇದ್ದಾರೆ. ಅದ್ರನ್ಯಾಗ 5 ಜನ ಒಂದು ಪರಿವಾರ. 80,000 into 5 4 ಲಕ್ಷ ಜನರ ಲೈಫ್ ಚೇಂಜ್ ಆಗ್ತಾ ಇದೆ ಓನ್ಲಿ ಬೆಳಗಾವಿ ತಾಲೂಕ. ಇಮ್ಯಾಜಿನ್ ಎಷ್ಟು ಲೈಫ್ ಟ್ರಾನ್ಸ್ಫಾರ್ಮೇಷನ್ ಪೂರಾ ಕರ್ನಾಟಕನಾಗ ಆಗತ್ತಿತ್ತಂತ ವಿಚಾರ ಮಾಡಿ. ಅಲ್ಲಿ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಒಂದು ಸ್ಟ್ಯಾಂಡರ್ಡ್ ಇಂಡಿಕೇಶನ್ ಇದೆ ಬ್ಯಾಂಕಿಂಗ್ ಸೆಕ್ಟರ್ನಾಗ. 0% ನಾನ್ ಪರ್ಫಾರ್ಮಿಂಗ್ ಅಸೆಟ್. ಎಲ್ಲೂ ಯಾರಿಗೂ ಒತ್ತಡ ಮಾಡಿ ಕೆಸ ಲೋನ್ ರಿಪೇಮೆಂಟ್ ಮಾಡೋಕೆ ಹಚ್ಚಂಗಿಲ್ಲ. ಆ 8 ಜನ ಏನು ಸ್ವಸಹಾಯ ಗ್ರೂಪ್ದವ್ರ ಮೆಂಬರ್ಸ್ ಅದಾರ ಅವ್ರು ಒಬ್ಬರೊಬ್ಬರಿಗೆ ಪ್ರೋತ್ಸಾಹಿಸಿ ಕೆಸ ಆ ಲೋನ್ ರಿಪೇಮೆಂಟ್ ಆಗ್ತದೆ. 0%. ಬಹುಶಃ ಜಗತ್ತಿನಲ್ಲಿ ಇದು ರೆಕಾರ್ಡ್ ಇರಬೇಕಂತ ನನಗನ್ನಿಸ್ತದೆ. ಇಷ್ಟೇ ಅಲ್ಲ, ಮೊಹಮ್ಮದ್ ಯೂನುಸ್ ಅಂತ ಇವತ್ತೇನು ಬಾಂಗ್ಲಾದೇಶದ ಪ್ರೈಮ್ ಮಿನಿಸ್ಟರ್ ಅದಾರ, ಅವ್ರಿಗೆ ನೋಬೆಲ್ ಪ್ರಶಸ್ತಿ ಸಿಕ್ತು ಇಂಥದೇ ಕೆಲಸ ಮಾಡೋಕ್ಕೆ. ಇದೇ ಮೈಕ್ರೋ ಫೈನಾನ್ಸ್ ಕೆಲಸ ಮಾಡೋ ಸಲುವಾಗಿ ನೋಬೆಲ್ ಪ್ರಶಸ್ತಿ ಸಿಕ್ತು. ಅಂತ ಯಾರು ನಮ್ಮಲ್ಲಿ ಮಾಡ್ತಾ ಇದ್ದಾರೆ ಅವ್ರು ನಾವು ಕೆಟ್ಟ ಹೆಸರು ತರಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ, ಅಪಪ್ರಚಾರ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಎಷ್ಟು ಇದು ನ್ಯಾಯದ ಕೆಲಸ ವಿಚಾರ ಮಾಡುವಂಗೆ ಐತಿದು. ನೆಕ್ಸ್ಟ್ ಅದವ್ರು ನಾವು ಹೇಳೋದಂದ್ರೆ ಅವರು ಡಿ-ಅಡಿಕ್ಷನ್ ಕ್ಯಾಂಪ್ ಮಾಡಿದ್ರು. ಇಲ್ಲೇ ಭಾಳಷ್ಟು ಹಲ್ಗಾ ಜನ ಅದಾರ ಇಲ್ಲಿ ನಮ್ಮ ಇದ್ರನ್ಯಾಗ. ಹಲ್ಗಾನ್ಯಾಗ ನನ್ನ ಲೆಕ್ಕಲೆ ಒಂದು 3-4 ಡಿ-ಅಡಿಕ್ಷನ್ ಕ್ಯಾಂಪ್ ಮಾಡಿದ್ವು. ವ್ಯಸನ ಮುಕ್ತಿ ಕಾರ್ಯಕ್ರಮ ನನ್ನ ಲೆಕ್ಕಲೆ ಯಾವ ನಮೂನೆ ಸೋಷಿಯಲ್ ಟ್ರಾನ್ಸ್ಫಾರ್ಮೇಷನ್ ಆಗೈತಿ. ಬೆಳಗಾವಿ ತಾಲೂಕಿನಾಗ ನನ್ನ ಲೆಕ್ಕಲೆ ಒಂದು 40-50 ಡಿ-ಅಡಿಕ್ಷನ್ ಕ್ಯಾಂಪ್ ಪ್ರತಿ ವರ್ಷ ಕಂಡಕ್ಟ್ ಮಾಡ್ತಾರೆ. ಯಾರು ಗೊತ್ತೂ ಇಲ್ಲ, ಅದು ಎಲ್ಲಿ ಸಮಾಜನಾಗ ಎಲ್ಲೂ ಪರಿಚಯ ಇಲ್ಲ, ಗೊತ್ತೂ ಇಲ್ಲ.
ಆದರೆ ಇದರಲ್ಲಿ ನಮ್ಮಲ್ಲೇ ನಾವು ಒಬ್ಬ ಕರ್ಮಚಾರಿ, ನಮ್ಮ ಸಂಸ್ಥಾ ಕರ್ಮಚಾರಿ ಸ್ವಲ್ಪ ಅವ ದಾರಿ ತಪ್ಪಿದ್ದ. ಆ ಡಿಅಡಿಕ್ಷನ್ ಕ್ಯಾಂಪ್ನಾಗ ಹಾಕಿ ಕೂಡಲೇ ಅವನು ಕ್ಲೀನ್ ಆದ. ಹಿ ಈಸ್ ಅವೇ ಫ್ರಮ್ ಆಲ್ ದ ಹ್ಯಾಬಿಟ್ಸ್. ಅವ್ನು ಕೂಡ ನಾವು ಚರ್ಚೆ ಹಾಗೆ ಮಾಡ್ಬೇಕಾದ್ರೆ ಒಂದು ವರ್ಷ ನಂತರ, ಏನಪ್ಪ ಹೇಗೆ ಅನಿಸ್ತೈತೆ ನಿನಗೆ? ಸರ್, ನಾ ವರ್ಷ 80,000 ರೂಪಾಯಿ ಉಳ್ಸಾಕತ್ನಿ, ನಾ ದುರ್ವ್ಯಸನನ್ಯಾಗ ನಾ ಹಾಳು ಮಾಡುತ್ತಿದ್ನಿ ಅಂತ. ಇದು ಸಾಮಾಜಿಕ ಟ್ರಾನ್ಸ್ಫಾರ್ಮೇಷನ್ ಅಲ್ಲದೆ ಇದೇನಂತ ಮತ್ತೆ ಇದು ನಾವೆಲ್ಲರೂ ಗಮನಕ್ಕೆ ವಿಚಾರ ಮಾಡಬೇಕಾಗ್ತೈತಿ. ಇಂಥದ್ದೊಂದು ಕಾರ್ಯ ಮಾಡೋವಂಥ ಮನುಷ್ಯ ಕೆಟ್ಟ ಕೆಲಸ ಮಾಡಬಹುದಾ? ಇದು ವಿಚಾರ ಮಾಡುವಂಗೆ. ಅದೇ ಥರ ನಾ ಅವ್ರ ಜೊತೆ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಧರ್ಮೋತ್ಥಾನ್ ಟ್ರಸ್ಟ್ ಅಂತ ಒಂದು ಹಳೆ ಮಂದಿರ ಜೀರ್ಣೋದ್ಧಾರ ಮಾಡೋ ಕೆಲಸ ಮಾಡ್ತಾರೆ. ವರ್ಲ್ಡ್ ರೆಕಾರ್ಡ್ ಅದರಲ್ಲಿ ಕೂಡ 250 ವಿವಿಧ ಮಂದಿರಗಳದು ಜೀರ್ಣೋದ್ಧಾರ ಮಾಡಿದ್ದಾರೆ. ನನ್ನ ಲೆಕ್ಕಲೆ ಒಂದು ಟೆಂಪಲ್ನಾಗ 50 ಲಕ್ಷ ಅಂತ ಹೇಳಿದ್ರು. ಯು ಕ್ಯಾನ್ ಇಮ್ಯಾಜಿನ್ ದ ಅಮೌಂಟ್ ಆಫ್ ಮನಿ ವಿಚ್ ಹ್ಯಾಸ್ ಬಿನ್ ಸ್ಪೆಂಡ್ ಇನ್ ರಿಸ್ಟೋರಿಂಗ್ ದಿಸ್ ಟೆಂಪಲ್ಸ್. ಒಂದು 5 ಟೆಂಪಲ್ನಲ್ಲಿ ನಂದೊಂದು ಸ್ವಲ್ಪ ಸಣ್ಣದೊಂದು ರೋಲ್ ಇತ್ತು ಅದ್ರನ್ಯಾಗ. ಆದರೆ ಅಲ್ಲಿ ಜನ ಕೆಲಸ ಮಾಡೋರು. ಒಬ್ಬರು ನಮ್ಮ ಜೊತೆ ಹರಿರಾಮ್ ಶೆಟ್ಟಿ ಅಂತ ಒಬ್ಬರು, ಐ ಶುಡ್ ರಿಮೆಂಬರ್ ಹಿಮ್, ಹರಿರಾಮ್ ಶೆಟ್ಟಿ ಅಂತ ಒಬ್ಬರು ಧರ್ಮೋತ್ಥಾನ್ ಟ್ರಸ್ಟ್ದ ಡೈರೆಕ್ಟರ್ ಇದ್ದರು. ಅವರು ರಿಟೈರ್ಡ್ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಆಫ್ ಕೆನರಾ ಬ್ಯಾಂಕ್ ಆರ್ ಸಿಂಡಿಕೇಟ್ ಬ್ಯಾಂಕ್. ಯಾವ ನಮೂನೆ ನಿಷ್ಠಾದಿಂದ ಕೆಲಸ ಮಾಡ್ತಿದ್ರು ಅಂದ್ರೆ, ಬೆಂಗಳೂರಿನಿಂದ ಬಸ್ನ್ಯಾಗ ಬರ್ತಿದ್ರು. ರಿಟೈರ್ಡ್ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಬಸ್ನಲ್ಲಿ ಬಂದು ಇಲ್ಲೇ ಪೈ ಹೋಟೆಲ್ನಾಗ ಫ್ರೆಶ್ ಆಗಿ, ನಮ್ಮ ಒಂದು ಟೆಂಪಲ್ ವಾಸ್ ಇನ್ ಹುಕ್ಕೇರಿ ತಾಲೂಕು, ಬೆನಿವಾಡ ಅಂತ ಸಣ್ಣ ಊರಿನಲ್ಲಿ ಟೆಂಪಲ್ ಇತ್ತು. ಇಲ್ಲಿಂದ ಮತ್ತೆ ಲೋಕಲ್ ಬಸ್ ಹಿಡ್ಕೊಂಡು ಹುಕ್ಕೇರಿಗೆ ಹೋಗಿ ಅಲ್ಲಿ ಎಲ್ಲ ಸೂಪರ್ವೈಸ್ ಮಾಡಿ ಮತ್ತೆ ಬೆಳಗಾವಿಗೆ ಬಂದು, ಬೆಳಗಾವಿನಿಂದ ಹಾವೇರಿನಲ್ಲಿ ಒಂದು ಕನಕದಾಸ್ ಅವ್ರದ್ದು ಒಂದು ಟೆಂಪಲಲ್ಲಿ ರಿಸ್ಟೋರ್ ಮಾಡತ್ತಿದ್ರು, ಅಲ್ಲಿ ಹೋಗ್ತಿದ್ರು ಅವರು. ಹೆಗಡೆಜಿ ಅವ್ರಿಗೆ ಹೇಳ್ರಿ, ಒಂದು ಇನೋವಾ ತೊಗೊಂಡು ತಿರುಗಾಡ್ರಿ. ಇಲ್ಲ ಸರ್, ನನಗಿದು ಒಳ್ಳೇದೈತಿ, ಅನ್ನೆಸೆಸರಿ ನಾನು ದುಡ್ಡು ಯಾಕೆ ಹಾಳು ಮಾಡಬೇಕು ಸಂಸ್ಥಾನ. ಈ ನಮೂನೆ ಸೇವಾಭಾವಿ ಇದ್ದ ಅಂತ ಅವ್ರ ಕರ್ಮಚಾರಿ, ಅವ್ರ ಮಾಲಕರವರು, ಅವ್ರ ಹಿರಿಯರು ಹೆಂಗೆ ಇರ್ಬೇಕಂತ ವಿಚಾರ ಮಾಡ್ರಿ ನೀವು. ಪ್ರತಿಯೊಂದು ಏನು ಧರ್ಮಸ್ಥಳನಾಗ ಏನು ಕರ್ಮಚಾರಿಗಳಿದಾರೋ ದೇ ಆರ್ ಆಲ್ ಆಫ್ ಹೈ ಕ್ವಾಲಿಟಿ. ನಾವು ಒಮ್ಮೆ ಹಿಂಗೆ ನಮ್ಮ ಸಿದ್ದು ಅಲ್ಗೂರು ಸಾಹೇಬ್ರು ವೈಸ್ ಚಾನ್ಸಲರ್, ಭಾಳಷ್ಟು ಜನರಿಗೆ ಗೊತ್ತಿರ್ಬೇಕು, ಅವ್ರ ಜೊತೆ ಚರ್ಚೆ ಮಾಡ್ತೀವಿ. ಧರ್ಮಸ್ಥಳ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಆ ನಮೂನೆ ಯಾಕೆ ಬೆಳೀತಾ ಇದ್ದಾವ? ಅವರೊಂದು ಎಕ್ಸಾಂಪಲ್ ಹೇಳಿದರು. ಒಂದು ಎಕ್ಸಾಂಪಲ್ ಹೇಳಿದಂದ್ರೆ, ಅವರು ಸಿದ್ದು ಅಲ್ಗೂರು ಅವರು ಪ್ರಿವಿಯಸ್ಲಿ ವಾಸ್ ವರ್ಕಿಂಗ್ ಇನ್ ಅವ್ರ ಧರ್ಮಸ್ಥಳ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಧಾರವಾಡನಲ್ಲಿ ಕೆಲಸ ಮಾಡ್ತಿದ್ರು. ಅಲ್ಲಿ ಯಾರಾದರೂ ಒಂದು 90s and 80s ಕತೆ ಇದು, ಯಾರಾದರೂ ಒಂದು ಫೋನ್ ಮಾಡಿದ್ರೆ, ಪರ್ಸ್ನಲ್ ಕಾಲಿಗೆ ಫೋನ್ ಮಾಡಿದ್ರೆ ಅಲ್ಲಿ 2 ರೂಪಾಯಿ ಕೊಟ್ಟು ರಿಸೀಟ್ ತೊಗೋಬೇಕಾಗ್ತದೆ ಆಫೀಸ್ನಾಗ. 2 ರೂಪಾಯಿದ ಲೆಕ್ಕ ಅಲ್ಲಿ ಇಡ್ತಾರೆ ಅವರು. ಟ್ರಾನ್ಸ್ಪರೆನ್ಸಿ, ಅಕೌಂಟಬಿಲಿಟಿ ಹೆಂಗೆ ಯಾವ ಸಂಸ್ಥಾನಾಗ, ಆ್ಯಂಡ್ ಮೇ ಬಿ ದಟ್ ಈಸ್ ದ ಸೀಕ್ರೆಟ್ ಆಫ್ ದೇರ್ ಸಕ್ಸಸ್. ಒಂದು ಆರ್ಗನೈಜೇಷನಲ್ ಕಲ್ಚರ್ ಅಂತ ಹಂಗೆ ಬೆಳೆದ್ಬಿಟ್ಟೆ ಧರ್ಮಸ್ಥಳನಾಗ. ಎಲ್ಲರೂ ಅವ್ರ ಬಿಹೇವಿಯರ್ ನೋಡ್ರಿ ಎಷ್ಟು ಹಂಬಲ್ ಇರ್ತೈತಿ. ಮತ್ತು ಅದರದ್ದೇ ದುರುಪಯೋಗ ನನ್ನ ಲೆಕ್ಕಲೆ ಇವರೇನು ಇವತ್ತು ಅಪಪ್ರಚಾರ ಮಾಡೋದೇನು ಟೀಮ್ ಕುಡಿದೈತಿ. ಅವ್ರ ಸಾಫ್ಟ್ನೆಸ್ಸು, ಅವ್ರ ಗುಡ್ ವಿಲ್, ಅದು ಗುಡ್ ಕ್ಯಾರೆಕ್ಟರ್ಸ್ ನೋಡಿಕೊಂಡು ಅವ್ರಿಗೆ ಅಟ್ಯಾಕ್ ಮಾಡೋಕ್ಕೂ ಈಸ್ ಅ ವೆರಿ ಈಸಿ ಪ್ರೇ ಅಂತಂತಾರೆ ಇಂಗ್ಲೀಷ್ನಾಗ. ಒಂದು ಈಸಿ ಪ್ರೇ ಆಗಿದ್ದ ಕಾರಣ ಅವ್ರಿಗೆ ಅಟ್ಯಾಕ್ ಮಾಡೋದು ಇದೊಂದು ಷಡ್ಯಂತ್ರ ಚಾಲು ಆಗೈತೆ ಅಂತ ನನಗೆ ಅನಿಸ್ತೈತಿ. ನಮ್ಮ ಇವತ್ತಿನ ಸ್ಪೀಕರ್ಸ್ ವಿಲ್ ಬಿ ದ ಬೆಸ್ಟ್ ಪೀಪಲ್ ಟು ಸ್ಪೀಕ್ ಆನ್ ಇಟ್. ಬೇಕಾದ್ರೆ ಅವ್ರು ಗ್ರಾಸ್ ರೂಟ್ನಾಗ ಗ್ರೌಂಡ್ ಲೆವೆಲ್ ಮೇಲೆ ಕೆಲಸ ಮಾಡ್ತಾರೆ. ಅವ್ರು ಕೇಳೋದು ಎಲ್ಲರಿಗೂ ಉತ್ಸುಕತೆ ಐತೆ ಅಂತ ನನಗೆ ಅನಿಸ್ತದೆ. ಇನ್ನೊಂದು 2 ಪಾಯಿಂಟ್ ಇದಾವ. ಅವರು ನಾಟ್ ಓನ್ಲಿ ಬಿಲ್ಟ್ ಹೆರಿಟೇಜ್ ಅಂದರೆ ಟೆಂಪಲ್ ರಿಸ್ಟೋರ್ ಮಾಡೋದು ಅಷ್ಟೇ ಅಲ್ಲ, ಯಕ್ಷಗಾನ ಆರ್ಟ್ ನನ್ನ ಲೆಕ್ಕಲೆ ಸ್ಲೋಲಿ ಆ ಥರದ್ದು ಇಂಪಾರ್ಟೆನ್ಸ್ ಕಡಿಮೆ ಹಾಕೋತ ಬಂದಿತ್ತು. ಅವರು ಯಕ್ಷಗಾನ ಪ್ರಮೋಟ್ ಮಾಡಿಕೊಂಡು, ಯಕ್ಷಗಾನ ಅಷ್ಟೇ ಅಲ್ಲ, ಎಲ್ಲ ನಮ್ಮ ಇಂಡಿಯನ್ ಕಲ್ಚರ್ಸ್ ಆ್ಯಂಡ್ ಟ್ರೆಡಿಷನ್ಸ್ ಏನು ನಮ್ಮ ಇದು ಡ್ಯಾನ್ಸ್ ಫಾರ್ಮ್ ಆಗಲಿ, ಮ್ಯೂಸಿಕ್ ಫಾರ್ಮ್ ಆಗಲಿ, ಪ್ರತಿ ವರ್ಷ ಅಲ್ಲಿ ನನ್ನ ಲೆಕ್ಕಲೆ ಲಕ್ಷದ್ವೀಪ್ ಉತ್ಸವ ಹಾಕೋತ ಬರ್ತಾ ಇದೆ. ಆ ಲಕ್ಷದ್ವೀಪ್ ಉತ್ಸವದ ಇಷ್ಟು ದೊಡ್ಡ ಪ್ಲ್ಯಾಟ್ಫಾರ್ಮ್ ನಮ್ಮ ಆರ್ಟಿಸ್ಟ್, ಲೋಕಲ್ ಆರ್ಟಿಸ್ಟ್ಗೆ ಸಿಗೋದು ನನ್ನ ಲೆಕ್ಕಲೆ ಬಹುಶಃ ನಮ್ಮ ದೇಶನಾಗ ಎಲ್ಲೂ ಯಾವ ಕ್ಷೇತ್ರನಾಗ ಇಷ್ಟು ದೊಡ್ಡ ಪ್ರಮಾಣನಾಗ ಒಂದು ಸ್ಕೋಪ್ ಸಿಗ್ತೈತೆ ಅಂತ ನನಗೇನು ಅನ್ಸಂಗಿಲ್ಲ. ಅದೇ ಥರ ಅವರಲ್ಲಿ ಮ್ಯಾನುಸ್ಕ್ರಿಪ್ಟ್ಸ್, ನನ್ನ ಫೇವ್ರೇಟ್ ಸಬ್ಜೆಕ್ಟ್ ಅಂದ್ಕೊಳ್ಳೆ ಏನ್ಷಂಟ್ ಪಾಮ್ಲಿವ್ ಮ್ಯಾನುಸ್ಕ್ರಿಪ್ಟ್, ಹಳೆಯ ಕಾಲನಾಗಿನೂ ತಾಳಿಗರಿ, ತಾಮ್ರಪತ್ರ ಇವೆಲ್ಲ ಕಲೆಕ್ಷನ್ಸ್ ಇದಾವೆ. ನನ್ನ ಲೆಕ್ಕಲೆ ಒಂದು 60-70 ಸಾವಿರ ಪಾಮ್ಲಿವ್ ಮ್ಯಾನುಸ್ಕ್ರಿಪ್ಟ್ಸ್ ಅವರಲ್ಲಿ ಕನ್ಸರ್ವ್ ಮಾಡಿದ್ದಾರೆ ಮಂಜುಷಾ ಮ್ಯೂಸಿಯಮ್ನಾಗ. ಮತ್ತು ಮಂಜುಷಾ ಮ್ಯೂಸಿಯಮ್ ಅಂತೂ ಇಟ್ಸ್ ಅ ವರ್ಲ್ಡ್ ಕ್ಲಾಸ್ ಮ್ಯೂಸಿಯಮ್. ಅಲ್ಲಿ ಆರ್ಟಿಫ್ಯಾಕ್ಟ್ಸ್ ಅದು ನೋಡಿದ್ರೆ ಇಲ್ಲಿಂದಲ್ಲಿಂದೋ ಆರ್ಟಿಫ್ಯಾಕ್ಟ್ಸ್ ಬಂದಾವೆ. ಬೆಳಗಾವ್ದು ಒಂದು ಸಣ್ಣ ಇದೈತೆ ಕಾರ್ ಮ್ಯೂಸಿಯಮ್ನಾಗ. ನಮ್ಮ ಲೆಂಗಡೆ ಪರಿವಾರ ವತಿಯಿಂದ ಅವ್ರ ಕಡೆ ಹಳೆ ಕಾಲನಾಗ 1950 ಒಂದು ಮರ್ಸಿಡೀಸ್ ಬೆನ್ಸ್ ಇತ್ತು. ಆ ಮರ್ಸಿಡೀಸ್ ಬೆನ್ಸ್ ಕೂಡ ಆ ಮ್ಯೂಸಿಯಮ್ನಾಗ ಐತೆ ಅಂತ ನನಗೆ ಅನಿಸುತ್ತೆ. ಬೆಳಗಾವಿ ಕನೆಕ್ಷನ್ಸ್ ಆ ಪ್ರಕಾರ ಐತೆ ಅಂತ ನನಗೆ ಅನಿಸುತ್ತೆ. ನಾ ಹೇಳಿದ ಪ್ರಕಾರ ಅವ್ರು ನಮ್ಮ ರೋಲ್ ಮಾಡೆಲ್. ಮತ್ತು ಕ್ಷೇತ್ರನ್ಯಾಗ ನಮ್ದು ಎಲ್ಲರದು ಅಪಾರ ಭಕ್ತಿ ಮತ್ತು ಶ್ರದ್ಧೆ ಅಂತೂ ಅಲ್ಲಿ ಐತಿ. ವರ್ಷನ್ಯಾಗ ಒಂದು ಸರ್ತಿ ಎಲ್ಲರೂ ನಮ್ಮ ಭಾಗದವರೆಲ್ಲ ಜನ ಅಲ್ಲಿ ಹೋಗ್ತಾರೆ. ಅಂಥದ್ದೊಂದು ಶ್ರದ್ಧೆ ಸ್ಥಾನ ಮೇಲೆ ಈ ಪ್ರಕಾರ ಒಂದು ದುಷ್ಟಕರ್ಮಿದೊಳ ಕಡೆಯಿಂದ ಒಂದು ಸಂಕಟ ನಿರ್ಮಾಣ ಆಗ್ತಾಯಿದೆ. ಮತ್ತು ನಾವೆಲ್ಲ ಸುಮ್ಮನೆ ನೋಡ್ಕೊತ ಇರಬೇಕಾ?
ಇನ್ನೋವರೆಗೆ ನಾವು ಸುಮ್ಮನೆ ನಿಂತಿದ್ದೇವೆ. ಯಾಕಂದರೆ ಅವರೇ ಹೇಳ್ತಿದ್ರು, ಇನ್ಸ್ಟ್ರಕ್ಷನ್ಸ್ ಇತ್ತು, ನೀವು ಏನೂ ಪ್ರೊಟೆಸ್ಟ್ ಮಾಡಬೇಡ್ರಿ. ಅಷ್ಟು ದೊಡ್ಡ ಮನಸ್ಸು, ಇಷ್ಟು ದೊಡ್ಡ ಅವ್ರ ಮೇಲೆ ಒಂದು ಪರ್ಸನಲ್ ಕ್ಯಾರೆಕ್ಟರ್ ಅಸೋಸಿನೇಷನ್ ಆಗ್ತಾ ಇದ್ದಾಗೂ ಕೂಡ ನೀವೇನು ಪ್ರೊಟೆಸ್ಟ್ ಮಾಡಬೇಡ್ರಿ ಅಂತ ನಮಗೆ ಹೇಳ್ಕೊತಿದ್ರು. ನಾವು ಎಂದೂ ಯಾವ ಪ್ರೊಟೆಸ್ಟ್ ಮಾಡಿಲ್ಲ ಮೊನ್ನೆ ಫಸ್ಟ್ ಟೈಮ್. ಯಾಕಂದ್ರೆ ವಾಟರ್ ಮೂಗಿನಕಿಂತ ಮೇಲೆ ಹೋಗೋಕೆ ಚಾಲು ಆಯ್ತು, ನೀರು ಮೂಗಿನಕಿಂತ ಮೇಲೆ ಹೋಗೋಕೆ ಚಾಲು ಆಯ್ತು ಅಂದ್ಕೊಳ್ಳಿ, ವಿ ಕಾಂಟ್ ಕೀಪ್ ಕ್ವೈಟ್. ಈ ಸಂದರ್ಭನಾಗ ನಾನು ನಮ್ಮ ಪ್ರಬುದ್ಧ ಭಾರತ ಎಲ್ಲ ಕಾರ್ಯಕರ್ತರಿಗೆ ನಾನು ಧನ್ಯವಾದ ಹೇಳ್ತೀನಿ. ಯಾಕಂದರೆ ಒಂದು ಸತ್ಯ ಸಮಾಜ ಮುಂದೆ ತರೋದು ಒಂದು ಇವತ್ತಿದ್ದೇನು ಕಾರ್ಯಕ್ರಮ ಹಾಕ್ಕೊಂಡಿದ್ದೀರಿ. ನಾ ಅವ್ರಿಗೆ ಎಲ್ಲರಿಗೂ ಧನ್ಯವಾದ ಹೇಳೋದು ನಾ ಇಚ್ಛಾಪಡ್ತೀನಿ. ಯಾಕಂದರೆ ಈ ಸತ್ಯ ಎಲ್ಲರಿಗೂ ಗೊತ್ತಾಗಬೇಕು. ಯಾಕಂದರೆ ನಮ್ಮ ಭಾಗನಲ್ಲಿ ಜಾಸ್ತಿ ಜನರಿಗೆ ಇಲ್ಲಿ ಏನು ಪ್ರಾಬ್ಲಮ್ ಐತಿ ಯಾರಿಗೂ ಗೊತ್ತಿಲ್ಲ. ನನ್ನ ಲೆಕ್ಕಲೆ ಇವತ್ತು ನಮ್ಮ ತಲೆನಾಗ ಏನು ಒಂದು ಸ್ವಲ್ಪ ಕ್ಲೌಡ್ ಐತಿ ಅದೆಲ್ಲ ದೂರ ಆಗ್ತೈತಿ. ನಮ್ಮ ಶಂಕಾಗಳೇನು ಭಾಳಷ್ಟು ಮಂದಿಗೆ ಏನಾದರೂ ಶಂಕಾಗಳದಾವೆ. ಆ ಶಂಕಾ ಎಲ್ಲ ದೂರ ಆಗೋದು ಇವರು ಇವತ್ತು ಕೆಲಸ ಮಾಡ್ತಾರಂತ ನನಗೆ ಪೂರಾ ವಿಶ್ವಾಸ ಐತಿ. ಮತ್ತು ನಾನು ವಸಂತ್ ಅವ್ರಿಗೆ ಮತ್ತು ರೋಹಿತ್ ಅವ್ರಿಗೆ ವಿಶೇಷ ಅಭಿನಂದಿಸ್ತೀನಿ. ಯಾಕಂದರೆ ಈ ಧರ್ಮದ ಅಧರ್ಮ ವಿರುದ್ಧ ಏನು ಇದು ವಾರ್ ಅಂತ ನಾನು ಅಂತೇನೆ, ಇದರಲ್ಲಿ ಅವರು ದೊಡ್ಡ ವಾರಿಯರ್ ಅದಾರ. ಇದೇ ಪ್ರಕಾರ ಅವರು ಸತ್ಯ ಸಮಾಜ ಮುಂದೆ ತರೋದು ಮುಂದೆ ಕೂಡ ಪ್ರಯತ್ನ ಮಾಡಬೇಕು. ನಾವೆಲ್ಲ ಅವ್ರ ಜೊತೆ ಇದ್ದೇವೆ ಮತ್ತು ಸತ್ಯದ ಹಿಂದೆ ಸತ್ಯ ಯಾವಾಗೂ ಗೆಲ್ತೈತೆ ಅಂತ ನನಗೆ ಅನಿಸ್ತೈತಿ. ಲಾಸ್ಟಿಗೆ ನಾನು ಇಷ್ಟೇ ಹೇಳ್ತೀನಿ, ಲೆಟ್ ದ ಟ್ರೂತ್ ಪ್ರಿವೇಲ್. ಮತ್ತು ಇದೇ ಥರ ಅವರಿಗೆ ಭಗವಂತ ಅವರಿಗೆ ಶಕ್ತಿ ಕೊಟ್ಟಕೆಸ ಸತ್ಯ ಮಾರ್ಗ ಮತ್ತು ಸತ್ಯ ಸಂಶೋಧನೆ ಮಾಡೋಕೆ ಅವ್ರಿಗೆ ತಾಕತ್ತು ಕೊಡ್ಲಿ ಅಂತ ಬೇಡ್ಕೊಂಡು ನಂದು ಎರಡು ಮಾತು ನಾನು ಮುಗಿಸ್ಕೊಳ್ತೀನಿ. ಧನ್ಯವಾದ.